ಬೆಟ್ಟದ ಮೇಲೆ ನಿಲ್ಸು, ಬೆಟ್ಟನೇ ಎತ್ಕೊಂಡು ಇನ್ನು ಉಲ್ಟಾ ನಿಲ್ಸಿ ತಗೋ ಹಿಂಗೆ ಹಿಂಗೆ. ಹಾಂ ಮಾಡು. ಹುಷಾರು. ಅಡ್ವೆಂಚರ್ ನಮ್ದು. ಮಧು ಕರ್ದೆ ಬಾಲ ಅಂತ ಏನಂದ? ಅವನದೆಲ್ಲ ಇಟ್ಕೋಗಿದ್ದಂತ. ಎಷ್ಟು ಹೊಡೋದು ಹೇಳೋದು? ಅದು ಹೊಡೋದೆ 5,000 5,000 ಹೊಡ್ಬಿಡ್ತದೆ. ಹಾಂ ಹೋಗ್ಲು ಹೊಡ್ತಲ್ವ. ಇದನ್ನ ನಂತರ ಅದನ್ನ ನಂತರ ಗೊತ್ತಿಲ್ವಲ್ಲ ಹಂದಿಗುಂಡಿ ಬೆಟ್ಟ ಅಂತ. ಮೇಲ್ಗಡೆ ಹಿಂದಿ ಕಂಡ್ರೆ ಇದು ಹಿಂದಿ ಗುಂಡಿ, ಹಿಂದಿ ಕಾಣಲಿಲ್ಲ ಅಂದರೆ ಪಕ್ಕದ ಹಿಂದಿ ಗುಂಡಿ. ಮೇಲ್ಗಡೆಯಿಂದ ವ್ಯೂ ಮಾತ್ರ ಸಖತ್ತ ಕಾಣ್ತದೆ. ಇಡೀ ರಾಮನಗರನೇ ತೋರ್ಸೋ ರೆಡಿ ಎಲ್ರಿಗೂ. ಯಾಕೆ ಇದನ್ನ ತೋರಿಸ್ಬಿಡು. ಮಾಗಡಿ, ಕನಕಪುರ, ಚನ್ನಪಟ್ಟಣ, ಚಿಕ್ಕಮಂಗ್ಳೂರು. ಹಾಂ, ಇಲ್ಲಿನ ಝೂಮ್ ಮಾಡ್ಬಿಡುವ. ಝೂಮ್ ಆಯ್ತಾ ತಾನೇ ನೀವು ಫೋನಲ್ಲಿ? ಹಂಗೆ ತೋರಿಸು ನೋಡಿ. ಕರಡಿಗೆ ಬಂದರೆ ಕರಡಿ ಅಂತ ಮೋಹನ ಅದೇನೋ ಅಂತ ಇದ್ದ. ಏನಂತ? ಅದು ನಾನೊಂದು ತಮ್ಮನೇಲಿ ಹಾಕ್ಬಿಟ್ಟು ಒಂದು ಇದಾಕಿದ್ದೀನಿ ನೋಡು. ವೈಟ್ ಕಲರಲ್ಲಿ ಬರ್ದಿದ್ದೀನಿ ನೋಡು. ಸೈಡಲ್ಲಿ ಬರ್ದ್ಬಿಟ್ಟು ಅವತ್ತು ಹಾಕ್ತೆ ಗೊತ್ತಾ? ಏನಂತ? ಅದಕ್ಕೆ ಗುರುರಾಜ ಇರುತ್ತಕ್ಕೆ ಪಕ್ಕಕ್ಕೆ ಹಾಕಿದೆಯಲ್ಲ, ನಾನು ಅವನ್ನೇ ಕಳ್ಳಿ ಅಂದ್ಕೊಂಡೆ. ಅದು ಕಳ್ಸವನಿರು, ಸ್ಕ್ರೀನ್ಶಾಟ್ ಕಳ್ಸವ್ ನನಗೆ, ತೋರಿಸ್ತೀನಿ. ಇಲ್ಲಿ ಹೋಗೋಬಾ. ಓಹೋ, ರಾಮನಗರ ಕಾಣ್ತೈತೆ. ಇನ್ನು ಮ್ಯಾಕೋದು ಇನ್ನೂ ಸಖತ್ತ ಕಾಣ್ತದೆ. ಇನ್ನು ಸೂಪರ್ ಫ್ಯಾಂಟಾಸ್ಟಿಕ್. ಮೊನ್ನೆ ಎಲ್ಲ ಮೋಡ ಇತ್ತು, ಇವತ್ತು ನೋಡಿ ಹೆಂಗಾಗೋದೆ. ಹುಡುಗರೆಲ್ಲ ಕೇಳ್ತಿದ್ರು ಮೊನ್ನೆ ಅಲ್ಲಿ ಏನಂತ. ನೀವು ಒಬ್ಬನೇ ಇದ್ರೆ ನೀನು ಒಬ್ಬನೇ ಸ್ಟಾರ್ಟ್ ಮಾಡ್ಬೇಕಾಯ್ತದೆ ಅಷ್ಟೇ. ನಿಂದೆಲ್ಲ ಕ್ರಾಸ್ ಮಾಡ್ಬಿಟ್ಟು ನಾನು ಒಬ್ಬನೇ. ಅದು ನಾನು ಎಡಿಟ್ ಮಾಡ್ತೀನಲ್ಲ, ಓದಿರೋದು ಅದೆಲ್ಲದು ಮಾಡ್ಬಿಟ್ಟು ಹಾಕಬೇಕಾಯ್ತು. ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಯಪ್ಪ, ಫೈನಲಿ ಒಂದು ಅರ್ಧ ಬಂದು. ಏನು ವೇವ್ ಇರೋದು ಇಲ್ಲಿಂದಾನೆ. ಸಖತ್ ಕಡ್ದಾಗದೆ ಬಿಡಿದು. ಯಾವ್ದಲ್ಲ ಬೆಟ್ಟ ರೋಡೆಲ್ಲ ಮಾಡ್ಸಾಕ್ಬಿಟ್ಟವ್ರೆ. ಯಾವುದು? ಓ, ಅದು ಇವೆ. ಅದು ಬೆಂಗಳೂರು ಮೈಸೂರು ಹೇಳ ಕಂಡ. ಅದು ಕಬ್ಬಾಳದ್ ಕಾಣಲ್ಲ, ಈ ಕಡೆ ಆಗದೆ ಕಬ್ಬಾಳು. ದೂರ ಅಲ್ವೇ? ಇಲ್ಲಿಂದ ಸನ್ಸೆಟ್ ಕಾಣ್ತದಲ್ಲ, ಇಲ್ಲೇ ನನ್ನ ಮುಂದೆನೆ ಮುಳುಗ್ತಾ ಇದ್ದ. ನಿನ್ ಮುಂದೆನೆ ಮುಳುಗ್ತಾ ಇದ್ದ. ಇನ್ನು ಮೇಕೋದು ಇನ್ನೂ ಸಖತ್ತ ಕಾಣ್ತದೆ ವ್ಯೂ ಮಾತ್ರ. ಕಾಣ್ತದೆ. ಕರಡಿ ಬಂದ್ರೆ ಸರಿಯಾಗಿ ಕಾಣ್ತದೆ. ನಾವಮ್ಮ ನೀನು ಫೋನ್ ಮಾಡ್ದಕ್ಕೆ ಅಂತೂ ಏನಂತ? ಯಾವ ಬೆಟ್ಟಕ್ಕೆ ಅಂತ ಗೊತ್ತಿಲ್ಲ. ರಾಮನಗರ ನೀನು ಫೋನ್ ಮಾಡಿದಾಗ ಊಟ ಮಾಡ್ಕೊಂಡು ಬಂದಿದ್ದು. ಅವಾಗ ಊಟ ಮಾಡ್ದ? ಇಲ್ಲೇನೋ ಹೊಂಟೋಗ್ಬಿಟ್ರೆ ಸೇಫ್ ಲ್ಯಾಂಡು. ಕೆಳಗಡಿಕೆ ಜಾರು ಬಂಡಿ ಹಿಡ್ಕೊಂಡು ಜಾರ್ಕೊಂಡು ಹೋಗ್ಬಿಡೋದೆ. ಬೆಳಗ್ಗೆ ಹೊತ್ತು ಬರ್ಬೇಕು. ಹೀಗೆ
ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಮ್ಮ ರಾಮನಗರದಲ್ಲಿರೋ ಹಂದಿಗುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಬೆಟ್ಟ ಆಲ್ಮೋಸ್ಟು ಮೇಲೆ ಬಂದ್ವಿ. ಬೆಟ್ಟದ ಮೇಲೆ, ಬೆಟ್ಟದಿಂದ ಆ ಕಡೆಗೆ ರಾಮನಗರ ಕಾಣುತ್ತೆ, ಈ ಕಡೆಗೆ ಬೆಟ್ಟಗಳಿದೆ. ಈ ಕಡೆ ತೋರಿಸ್ತೀನಿ ನೋಡಿ. ಬನ್ನಿ, ಇನ್ನು ಅಲ್ಲಿ ಮುಂದೆ ಟಾಪ್ ಇದೆ, ಅಲ್ಲಿಗೆ ಹೋಗೋಣ. ಚಿಕ್ಕಮಂಗ್ಳೂರಲ್ಲಿರ್ತಾವಲ್ಲ ಬೆಟ್ಟ, ಹಂಗದಿದು ಅಲ್ವಾ? ಚಿಕ್ಕಮಂಗ್ಳೂರಲ್ಲಿರೋ ಬೆಣ್ಣೆ ಎಲ್ಲ ಬೆಟ್ಟ ಏನು ಹೋಗಲ್ಲ. ಮರ ಕಡಿದ್ಬಿಟ್ಟ. ಅಂತ ಗೊತ್ತಾ? ಅದು ಹೊಡೆದ್ರೆ 1000 ಲಕ್ಷನ ಸಿಗ್ಬೋದು. ಈ ಕಡೆಯಿಂದ ಕಾಣ್ಬೋದು, ಕಂಡ್ರೆ ಕಬ್ಬಾಳು ಕಾಣಲ್ತಾ? ಅಲ್ಲಿ ನೋಡಿ ಹಂಗೆ ಎಲ್ಲ ಅಗ್ದಾಕ್ಬಿಟ್ಟವ್ರೆ ಬೆಟ್ಟ ಎಲ್ಲನೂ. ಬೆಟ್ಟ ಆಗದಿರೋದಲ್ಲ ಕಣಲ್ಲ ಅವು, ಮತ್ತೆ ಹೊಡೆದಿರೋದು. ಹೊಡೆದು ಏನು ಕಲ್ಲು ತಗೊಂಡು ಹೊಡೆದವ್ರ ಎಲ್ಲನೂ. ಗ್ರಾನೈಟ್ಗೆ ಕಲ್ಲಿಗೆ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಪ್ರತಾಪ ಇದು ಇದು ಪ್ರಪಾತ ನೋಡಿ, ಇದೇ ಪ್ರಪಾತ. ಮಾಡೋರು ನೋಡಿ, ಮಣ್ಣಿನ ಮೆಟ್ಟಲುಗಳು. ಏನ್ಲೋ ಮಳೆ ಬಂದು ನಂದಿರತ್ತಲ್ಲ. ಓಹೋ, ಹಿಂಗೆ ಈ ಮಟ್ಟಿಗೆ ನೋಡಲ್ಲ, ನೋಡಲಿ ಆ ಕಡೆ ಏನು ಕಾಣ್ತಾವವು ನೀಟಾಗಿ. ಮಳೆ ಬಂದು ಮೆಟ್ಲಾಗೋದವ, ಹೋಯ್ತವೆ. ಅಲ್ಲಿ ರಣಹದ್ದು ನೋಡಿಲಿ, ಮೆಟ್ಲು ಕಳ್ಳಿ ಮಾಡಿರೋದು. ರಾಮನಗರ ಇಲ್ಲೇ ಸಾಕು. ಯಾಕೆ ಮ್ಯಾಕೋದು ಇನ್ನೇ ಇಲ್ಲ ಕಣ. ನೋಡಿ ರಾಮನಗರ ಹೆಂಗೆ ಕಾಣ್ತೈತೆ. ಸನ್ಸೆಟ್ ಆಯ್ತೈತೆ. ಇಲ್ಲ ಇನ್ನೊಂದು ಅವರ್ ಇದ್ರೆ ಆಗ್ತದೆ. ಬಟ್ ಈ ಕಡೆ ಎಲ್ಲ ಕರಡಿ ಕಾಟ. ಇಲ್ಲಾಂದ್ರೆ ಆಗಲ್ಲ. ಇಲ್ಲಾಂದ್ರೆ ಓ ಟ್ರೈನು ನೋಡಿ, ನಾ ಹಿಂದೆ ಕಾಣ್ತಿದ್ದಲ್ಲ, ಅದೇ ಟ್ರೈನು. ಅದೇ ಟ್ರೈನ್ ಅಲ್ಲ, ರಾಮನಗರ. ಸನ್ಸೆಟ್ ಆಗ್ತದೆ ಇನ್ನೊಂದು ಅವರ್ ಹೋದ್ರೆ. ಈಗ ಟೈಮ್ ಒಂದು 5:30. 5:05 ಅಲ್ಲ, 5:30. ಟ್ರೈನು ಹೋಗ್ತೈತೆ. ಪೂರ್ತಿ ರಾಮನಗರ ಕಾಣ್ತೈತೆ. ಆ ಕಡೆ ಚನ್ನಪಟ್ಟ ಕಾಣ್ತದೆ, ಈ ಕಡೆ ಕನಕಪುರ ಕಾಣ್ತದೆ. ಆ ರಾಮನಗರದಲ್ಲಿ ಐಜೂರೆಲ್ಲ ತೋರಿಸಿ ಸರ್. ಹಾಗೆ ಐಜೂರಲ್ಲಿ ಯಾರವ್ರು? ಅಲ್ಲ, ನಾನು ಓದಿದ ಅಷ್ಟಿತ್ತು ಅಲ್ಲಿ. ಅಷ್ಟು ಕಾಣಲ್ಲ. ನೀನು ಓದಿದಿ ಅಂದ್ರೆ ಮುಚ್ಚಾಗಿರೋದು ಬಾ, ಕಾಣುದಿಲ್ಲ. ಬಟ್ ಇಲ್ಲೆಲ್ಲ ಕರಡಿ ಕಾಟ ಇರೋದ್ರಿಂದ ನಾವು ಇಳಿದು ಬಿಡ್ತೀವಿ. ಯಾರು ಕಮೆಂಟ್ ಮಾಡ್ತಾರೆ ಏನಂತ, ಕರಡಿನೇ ವಿಡಿಯೋ ಮಾಡ್ತಾರೆ, ಕರಡಿ ಕಾಟ ಕರಡಿ ವಿಡಿಯೋ ಮಾಡ್ತಾ ಇದೆಲ್ಲ, ಕರಡಿನೇ ಜೊತೆಲ್ಲದೆ ಅಂತ. ಅಣ್ಣ ಮಾಡ್ಕೊಂಡ್ ಬಾ. ಯಾರು ಕಾಣ್ತಾ ಇಲ್ಲ. ತೆಲುಗುಲ್ ಮಾಡಿದಲ್ವನು? ಕನ್ನಡದಲ್ಲೇ. ನಾನು ತೆಲುಗು ಹಾಕಿದೆ. ಬೆಳಗ್ಗೆ ಒಂದು 5:30 ಬರ್ಬೇಕು ಇಲ್ಲಿಗೆ, ಚೆನ್ನಾಗಿರ್ತದೆ. ಇಲ್ಲೆಲ್ಲಾರು ಮನಿಕೋ ನೋಡು ಹೆಂಗು ಸಖಿ ಮನೆಗೆ ಹೋದ್ರೆ. ಅದೇ ಹೇಳಿ, ಮನೆ ಕಂಡ್ರೆ ಬರ್ತಾರೆ ಇವರು ಫಾರೆಸ್ಟರು. ಬೆಳಗ್ಗೆ ಅವರೇ ಬರ್ತಾರೆ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಫೋಟೋಗ್ರಾಫರ್ ಇಲ್ಲಿ. ಎಸ್. ಮುಸ್ತಫಾ. ಅಜಿತ್ಗೆ ಫೇವ್ರೆಟ್ ಡೈಲಾಗ್ ಯಾವುದು? ನಾನು ಹೇಳ್ತಾ ಇದ್ದಲ್ಲಿ ಎಲ್ಲನೂ ನೆನೆಸ್ಕೊತಾನ. ಫೇವ್ರೇಟ್ ನೋಡಿ, ರನ್ವೇ ಥರ ಕಾಣ್ತಿದೆಯಲ್ಲ, ಅದೇ ಬೆಂಗಳೂರು ಮೈಸೂರು ಹೈವೇ ರಾಮನಗರದು. ಸೇಮ್ ರನ್ವೇ ಥರನೇ ಕಾಣ್ತಾ ಇರೋದು ಅಲ್ವಾ? ಫ್ಲೈಟ್ ಯಾರು ಓಡೋಗೋದು
ಅದಲ್ಲ ಫ್ಲೈಟ್ 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 ಇಳಿಸ್ತಾರಲ್ಲ ಅದು. ಯಾರು ಇಳಿಸ್ಬಿಟ್ಟಾರ ಕಣಪ್ಪ ಆಮೇಲೆ ಫ್ಲೈಟಾ. ಇವತ್ತು ಸಂಡೆ ಬೇರೆ, ಆ ಕಡೆಯಿಂದ ಬರೋ ಕಾರ್ಗೆ ಜಾಗ ಇರತ್ತು. ಮೈಸೂರಿಂದ ಬರೋ ಕಾರ್ಗೆ ಜಾಗ ಇರಲ್ಲ. ಮೈಸೂರು, ಮದ್ದೂರು, ಮಂಡ್ಯದಿಂದ ಬರೋ ಕಾರ್ಗೆ ಜಾಗ ಇಲ್ಲ. ಏಯ್ ಮಂಡ್ಯ ರಾಜ ನಾನು, ಮಂಡ್ಯ ರಾಣಿ ನಾನು. ಹಾಕ್ಬಿಡ್ತೀನಿ ನೋಡಿ, ಹಿಟ್ ಮಾಡಿದೆ. ಏಯ್ ಯಾವಣ್ಣ ನೀನು? ಹೆಣ್ಣು ಬೇರೆ ಹುಡುಕ್ತಾ ಇದ್ದಿ. ನೋಡಿ ನಾವು ಗಾಡಿ ಹಾಕಿದ್ದು ಈ ನ್ಯಾರದಲ್ಲಿ ಗಾಡಿ ಹಾಕಿದ್ದು, ಅಲ್ಲಿಂದ ಹಿಂಗೆ ಬಂದ್ವಿ. ಬಟ್ ಟ್ರೆಕ್ಕಿಂಗ್ ಅಷ್ಟು ದೂರ ಇಲ್ಲ, ಆದರೆ ಸಖತ್ತು ಕಡ್ದಾಗಿದೆ ಜಾಗ. ಅದಕ್ಕೆ ತುಂಬ ಸುಸ್ತಾಯ್ತೈತೆ. ಮತ್ತು ಶೂ ಇಲ್ಲ ಅಂದರೆ ಆಗಲ್ಲ, ತುಂಬ ಕಷ್ಟ ಬರೋಕ್ಕೆ. ನೋಡಿ ಇಲ್ಲ, ಕಲ್ಲು ನೋಡಿ, ಇದು ಹೆಂಗೆ ನಿಂತೈತೆ. ಕಲ್ ಥರನೇ ಐತೆ. ತಳ್ಳಿದ್ರೆ ಹೋಗಲ್ಲ. ಆದರೆ ಅಣ್ಣ ಎಂತ ಶೂಟ್ ಮಾಡೋಕ್ಕಾಗಲ್ವಾ? ನನ್ನ ಮಗ ಅದು ನಿನ್ನ ಶೂಟ್ ಮಾಡ್ಬೇಕಾದ್ರೆ. ಯಾವ್ದು ಇದು ಮುಸ್ತಫಾ ಸಾಧು ಕುಗಿಲ್ದು ಫಿಲಮ್ದು. ಅದ್ರದ್ದಲ್ಲ, ಇದು ಚೆನ್ನಾಗದೆ. ಅವನು ಕಾಡಲ್ದಿ ತಪ್ಪಿಸ್ಕೊಬಿಟ್ಟಿರ್ತಾನಲ್ಲ, ಗಜಕೇಸರಿ. ಗಜಕೇಸರಿ ಚೆನ್ನಾಗಿರೋದು. ಅವನಿಗೆ ಕರಿತಾನೆ ಗೊತ್ತಾ, ಕರೆದ್ಬಿಟ್ಟು ಬಾಸ್ ಕೆಳಗಡೆ ನೋಡಿ. ಏನ್ ನಿನ್ನ ಹೆಸರು? ಕೃಷ್ಣ ಅಂತ. ಕೊಳ್ಳು ಕೊಡು ಅಂತ ಓದ್ಲಿ. ಇಲ್ಲತ್ತು ಕಾಯ್ತಾ ಇಲ್ಲ, ನಗಿಸ್ತಾವನೆ. ಅವಳು ಯಾರ ಅಂತಾರಲ್ಲ ಆಯ್ ಗಾಸ್ ಅಂತ. ನಾಯಕ ನಾನೇ. ಗ್ಯಾಸ್ ಎಲ್ಲ ಅದು ಗಾಯ್ಸ್. ಆಲ್ಮೋಸ್ಟ್ ಬಾವುಟ ನಾನು ಹೇಳ್ತನಲ್ಲ, ಅಲ್ಲ ಅದಾ. ನೀ ಯಾರು ರಾಮನಗರದವರು ನೆಡ್ತಾರಂತ ಕನ್ನಡ ರಾಜ್ಯೋತ್ಸವದಲ್ಲಿ. ಕನ್ನಡ ರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ. ಎಷ್ಟು ಫ್ರೆಶ್ ಗಾಳಿ ಬರ್ತದ ನೋಡಿ ಇಲ್ಲಿ. ಬಿಸಿಲು ಕಡಿಮೆ ಆಯ್ತಲ್ವೇ? ಬಿಸಿಲು ಕಡಿಮೆ ಆಯ್ತು. ಇನ್ನೇನು ಸೂರ್ಯ ಮನೆಗೆ ಹೋಗಿಲ್ವಾ? ಹೌದು, ಹೋಗ್ಬೇಕು. ಅಪ್ಪ ಭಾನುವಾರ ಒಂದೇ ಬೇಗ ಬಂದವನು ಇವತ್ತು. ನೋಡಿ ಇದೆ ಟಾಪ್ ವ್ಯೂ. ಇದು ಒಂದು ಹಾಫ್ ಆನ್ ಅವರ್ ಟ್ರಕ್ ಅಷ್ಟೇ, ಬರ್ಬೋದು, ನೀವು ಬನ್ನಿ. ನೋಡಿ ಇಲ್ಲೊಂದು ಕಂಬ ನಿಲ್ಸಿದ್ದಾರೆ. ಇದಕ್ಕೆ ಕರ್ನಾಟಕ ಬಾವುಟ ಕಟ್ಟಿದ್ರು, ಬಟ್ ಈಗಿಲ್ಲ ಅಲ್ಲ. ಅಲ್ಲಿ ಹೆಸರು ಕಾಣ್ತದೆ ನೋಡೋದು. ಯಾವುದು? ಹಾಂ, ಅಲ್ಲಿ SRS ಕಾಣ್ತದೆ. ಕರೆಕ್ಟ್ ನೋಡಿ, ಅಲ್ಲಿ SRS ಕಾಣ್ತೈತೆ ನೋಡಿ. ಬ್ಲೂ ಕಲರ್ ಯಾವ ಥರ ಕಾಣ್ತದಲ್ಲ, ಬ್ಲೂ ಕಲರ್, ಅದೇ SRS. ಹಿಂಗೆ ಮಗ್ದಾರ ನಡ್ಕೊಂಡು ಹೋದ್ರೆ ಬೇಗ ಸಿಕ್ಬಿಡ್ತದೆ. ಹಾಂ, ಸಿಗ್ತದೆ. ಇಲ್ಲಿ ಅಲ್ಲೇ ಸಾಕು ಬಲ ಅಂತ ಇದ್ದ, ಸಿಗ್ತದೆ. ನೋಡಿ ಹೆಂಗಿದ್ದ ಜಾಗ ಇಲ್ಲಿ. ಇಂಥವು ಹಾಕ್ಬೇಕು ಟೆಂಟ. ಒಂದು 10-12 ಜನ ಇರಬೇಕು, ಪರ್ಮಿಷನ್ ತಗೊಂಡು ಹಾಕ್ಬೇಕು. ಕಳ್ಳಿ ಬಂದ್ರು ಯಾರು ನೆತ್ಕೋಬೇಕು ಅಂತ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಈ ಕಡೆ ಹೋಗೋಣ ಬನ್ನಿ, ಈ ಕಡೆ ಹೆಂಗೈತೆ ಜಾಗ ನೋಡೋಣ. ಏನ್ರೋ ನನ್ನ ಮಕ್ಕಳಲ್ಲಿ ನನಗೆ ಕಾಂಪಿಟೇಷನ್ ಕೊಡೋ ಥರ ಇದ್ದೀರಲ್ಲ ನೀವು ಅಂತ. ಕರಡಿ ಹಿಂಗೆ ಮಾಡಿ ಮಾಡಿ ಕರಡಿ ಚಾನಲ್ ಆಗೋಯ್ತದ ಅಷ್ಟೇ ಇದು. ನೋಡಿ ಇಲ್ಲೊಂದು ಹಳ್ಳಿ ಕಾಣ್ತದೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ನೋಡಿ ಸುತ್ತ ಆಲ್ಮೋಸ್ಟ್ ಸುತ್ತ ಫಾರೆಸ್ಟ್ ಇರೋದು, ಮಧ್ಯದಲ್ಲಿ ಹಳ್ಳಿ ಐತೆ. ಅದು ಯಾವ ಹಳ್ಳಿ ಅಂತ ಯಾರಿಗಾರು ಗೊತ್ತಿದ್ರೆ ಗಜಕೇಸರಲ್ಲಿ ಇವನೈತನಲ್ಲ, ಯಶವಂತನಲ್ಲ, ಅದೇ ಹಳ್ಳಿ ಕಂಡ ಕಮೆಂಟ್ ಮಾಡಿ. ನೋಡು ಎಷ್ಟು ಇಲ್ಲಿ ಈ ಕಡೆಗೆ ಒಂದು ಬಿಟ್ರೆ ಈ ಸೈಡ್ಗೆ ಇನ್ನು ಯಾವುದೂ ಇಲ್ಲ. ಅಲ್ಲಿ ಆನೆಗುಡ್ಡ ಇರ್ಬೇಕದು.
ಹೆಲಿಕಾಪ್ಟರ್ ಹೋದ್ರೆ ನೋಡಪ್ಪ ಈಗ ಹತ್ರದಲ್ಲಿ ಕಾಣ್ತದೆ. ಹತ್ರದಲ್ಲಿ ಶೇಕ್ ಹ್ಯಾಂಡ್ ಮಾಡ್ಬೋದಾ ಕ್ಯಾಪ್ಟನ್ಗೆ? ಮಾಡ್ಬೋದು. ಏನು ಬರೀ ಬೆಟ್ಟ ಗುಡ್ಡನೇ ಕಾಣ್ತಾವಲ್ಲಪ್ಪ. ಅದಕ್ಕೆ ರಾಮನಗರನ ಸಿಲ್ಕ್ ಸಿಟಿ. ಬೆಟ್ಟ ಇರೋದಕ್ಕೆ ರಾಮನಗರ ಸಿಲ್ಕ್ ಸಿಟಿ ಅಂತಾರ. ಬೆಟ್ಟ ಇರೋದಕ್ಕಲ್ಲ, ಚನ್ನಪಟ್ಟಣ ಇಲ್ಲೆಂದು ಯಾವುದೋ ದೇವರೇನೋ ಮಾಡ್ಕವ್ರಿ. ಕುಂಕುಮ ಎಲ್ಲ ಇಟ್ಟವ್ರೆ, ದೇವರೇನೋ ಮಾಡ್ಕವ್ರಿ ಇಲ್ಲಿ. ಅವೆಲ್ಲ ಎರಡು ಕಂಬನೆ ಕಾಣಲ್ಲ, ಅವು ಕಾಣೋದಿಲ್ಲ. ನೋಡಿ ಇಲ್ಲಿ ಟವರ್ ಕಾಣ್ತಿದ್ದಿಲ್ಲ ಇಲ್ಲಿ. ಅಲ್ಲಿಂದ ಆ ಕಡೆಗಿರೋದು ಚನ್ನಪಟ್ಟಣ, ಬಟ್ ಈ ಕಡೆ ಪೂರ್ತಿ ಕಾಣ್ತಿದೆಯಲ್ಲ ಇದೆಲ್ಲ ರಾಮನಗರ. ನೋಡಿ ಇದೆಲ್ಲ ಪೂರ ರಾಮನಗರ. ಆಮೇಲೆ ಮತ್ತೆ ಆ ನೇರದಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಒಂಥರ ಯೆಲ್ಲೋ ಕಲರ್ ಬೋಲ್ಡ್ ಹಂಗೆ ಕಾಣ್ತಿದೆಯಲ್ಲ, ಅದು ಮಾಯಗನಹಳ್ಳಿ. ಅದು ಅಲ್ಲಿಂದ ಮುಂದಕ್ಕೆ ನೋಡಿ, ಇದು ಕೇತುವಳ್ಳಿ ತಾನೇ, ಅದು ಕೇತುವಳ್ಳಿ ಕೆರೆ. ಅದು ಅಲ್ಲಿಂದ ಮುಂದಕ್ಕೆ ಕಾಣೋ ಊರೇ ಬಿಡದಿ. ಅದು ನಾವು ಆಲ್ಮೋಸ್ಟು ಸಮುದ್ರ ಮಟ್ಟದಿಂದ ಒಂದು ಎಷ್ಟು ಅಡಿ ಇರ್ಬೋದು, 1200 ಅಡಿ ಮೇಲಿದ್ವಿ. ಮತ್ತೆ ನೋಡಿ ಇಲ್ಲೊಂದು ಹಳ್ಳಿ ಕಾಣ್ತಿದೆಯಲ್ಲ ನೋಡಿ, ಸುತ್ತಮುತ್ತ ಬೇರೆ ಹಳ್ಳಿನೇ ಇಲ್ಲ, ಬೆಟ್ಟದ ಮಧ್ಯ ಇರೋ ಹಳ್ಳಿ ಇದು. ಅದು ಯಾವುದೋ ಒಂದು ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿ ಕಾಣ್ತಿದೆಯಲ್ಲ ಸಿಟಿ, ಸಾರಿ ಹಳ್ಳಿ, ಒಂಥರ ಮನೆಗಳು ಕಾಣ್ತಿದೆಯಲ್ಲ ನೇರದಲ್ಲಿ. ನೋಡಿ ಇಲ್ಲಿ ಹಳ್ಳಿ ಕಾಣ್ತಿದೆಯಲ್ಲ, ಅಲ್ಲಿಂದ ಮುಂದೆ ಇಲ್ಲಿ ಕಾಣ್ತಿದೆಯಲ್ಲ ಅದು ಕನಕಪುರ. ಅದು ಈ ಕಡೆ ಬನ್ನಿ, ಈ ಕಡೆ SRS ಬೆಟ್ಟ ಐತೆ ನೋಡಿ, ಝೂಮ್ ಮಾಡ್ತೀನಿ. ನೋಡಿ ಇಲ್ಲಿ ಎಲ್ಲೋ ಒಂಥರ ಆವ್ ಥರ ಕಾಣ್ತಿದೆ ನೋಡಿ, ಬ್ಲೂ ಕಲರು, ಅದು SRS ಬೆಟ್ಟ. ಆ ಕಡೆಯಿಂದ ಹಿಂಗೆ ಬಂದರೆ ಕನಕಪುರ ಕಾಣ್ತದೆ, ಈ ಕಡೆ ಬಂದರೆ ಬಿಡದಿ, ಇದು ರಾಮನಗರ, ಈ ಕಡೆಗೆ ಚನ್ನಪಟ್ಟಣ ಸ್ವಲ್ಪ ಆ ಕಡೆಗೆ ದೂರ ಇರೋದ್ರಿಂದ ಚನ್ನಪಟ್ಟಣ ಕಾಣ್ತಿಲ್ಲ. ಜಾಗ ತುಂಬ ಚೆನ್ನಾಗೈತೆ ನೋಡಿ. ರಾಮನಗರದಿಂದ ಒಂದು 2 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಸಂಗಬಸವನದೊಡ್ಡಿ ಮತ್ತು ಇನ್ನೊಂದು ಯಾವುದಾದ್ರು ಊರು, ಗಂಗರಾಜನಹಳ್ಳಿ, ಆ ರೂಟ್ ಮೇಲೆ ಬರ್ತದೆ. ಜಾಗ ತುಂಬ ಚೆನ್ನಾಗೈತೆ. ಬೆಳಗ್ಗೆ ಹೊತ್ತು ಬನ್ನಿ, ಫ್ರೆಂಡ್ಸು ಅಂದರೆ ಜಾಸ್ತಿ ಜನ ಇದ್ರೆ ಬನ್ನಿ. ಈ ಕಡೆ ಎಲ್ಲ ಗಾಡಿ ಕಾಟ ಇರ್ತದೆ, ಹುಷಾರಾಗಿರಿ. ಪ್ಲೀಸ್ ಡೂ ಚಾನಲ್ ಮೈ ಸಕ್ರಪಾರ. ಥ್ಯಾಂಕ್ ಯು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಹಲೋ ಸುಲುಲೋಲೋ, ಪ್ಲೀಸ್ ಡೂ ಚಾನಲ್ ಮೈ ಸಕ್ರಪಾರ ಸಕ್ರಿಫೈಸ್. ಹಲೋ ಸುಲುಲೋಲೋ, ಪ್ಲೀಸ್ ಡೂ ಚಾನಲ್ ಮೈ ಸಕ್ರಿಫೈಸ್ ಸಬ್ಸ್ಕ್ರೈಬ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್. ಅಷ್ಟೇ.